ಗಾನದಲ್ಲಿ ಶಿವನ ದರ್ಶನ ಮಾಡಿಸಿದೆಪ್ಪ ಗವೈ ಅಂತ ತಿಳ್ಕೊಂಡು ಕುಮಾರಸ್ವಾಮಿಗಳು ತೃಪ್ತಿ ಆಗ್ತಾರೆ. ಗುರು ಭಜಿಸೋ ಕರ್ಮ ನಿವೃತ್ತಿ ಹರಣ ಪೂಜೆ ಶರಣ ಸೇವೆ. ಪಂಚಾಕ್ಷರ ಗುರುಗಳಿಗೆ ಹೊಟ್ಟೆ ನೋವು ಬರ್ತಾ ಇದೆ, ಆಪರೇಷನ್ ಮಾಡಿಸ್ಕೋಬೇಕಂದಾಗ ಅವರು ಒಪ್ಪೋದಿಲ್ಲ. ಈ ವಿಚಾರದಾಗ ಯಾರೂ ನನ್ನ ಬಲವಂತ ಮಾಡಬೇಡ. ಇನ್ನೊಂದಿಷ್ಟು ಪೂಜೆ ಉಳಿದಿತ್ತು. ಆಗ ಅದಿಷ್ಟು ಪೂಜೆ ತೀರಿಸ್ಬೇಕಂತ ತಿಳ್ಕೊಂಡು ಲಿಂಗದ ಒಳಗೆ ಬೆರೆತಂತ ಜೀವ ಮತ್ತೆ ಪುನಃ ಒಳ್ಳೆ ಜೀವ ಬರ್ತಾ ಇದೆ. ಪುಟ್ಟರಾಜ ಗುರುಗಳು ಎಲ್ಲಿ ಕುಂತರು ಸಮಾಧಾನ ಇಲ್ಲ, ನಿಂತರು ಸಮಾಧಾನ ಇಲ್ಲ. ಅವ್ರು ಗದ್ದಿಗೆ ಒಳಗ ಅದಾರ ಅಂತಂದ್ರೆ ಅಲ್ಲೇ ಇಲ್ಲ. ಎಲ್ಲಿ ಅಂಧ ಅನಾಥ ಮಕ್ಕಳದಾರ ಅವ್ರ ಹೃದಯದ ಒಳಗ ಅವ್ರು ಅದಾರೆ. ನಂತರದಲ್ಲಿ ಗದಗು ನಮ್ಮ ಆಶ್ರಮ ಅಂದರೆ ಪಂಚಾಕ್ಷರ ಆನಗಲ್ ಕುಮಾರಸ್ವಾಮಿಗಳು ಮಂದಿರ ಬಿಡುವಾಗ ಗವಾಯಿ ನಿನಗೆ ಮುಂದೆ ಒಂದು ದಿನ ಇಲ್ಲ ಒಂದು ದಿನ ಒಬ್ಬ ದಾನಿ ಜಗ ಕೊಡ್ತಾನೆ, ಪುಣ್ಯ ಆಶ್ರಮ ನೀವು ಮಾಡಂತ ತಿಳ್ಕೊಂಡು ಕುಮಾರಸ್ವಾಮಿಗಳು ಪಂಚಾಕ್ಷರ ಗುರುಗಳಿಗೆ ಹೇಳಿದಂಗೆ ಗದಗ ಬಂದಾಗ ಗದಿನ ಒಳಗೆ ದಾನಸೂರ ಕರ್ಣ ಎನಿಸ್ಕೊಂಡಿರುವಂಥ ನಮ್ಮ ಬಸರಗಿಡದ ಈರಪ್ಪಜ್ಜನವರು ಅವರು ಪಂಚಾಕ್ಷರ ಗುರುಗಳನ್ನು ತಮ್ಮ ಮೋಟ್ರ್ ಕಂಪ್ನಿ ಲಕ್ಷ್ಮೀ ಮೋಟ್ರ್ ಕಂಪ್ನಿ ಅದರೊಳಗೆ ಇಟ್ಕೊಂಡು ಗುರುಗಳಿಗೆ ಶಿಷ್ಯರಿಗೆ ಸಾಕಿ ಸಲಿವಿ ಎಲ್ಲ ನೋಡ್ಕೊತಿದ್ರು. ತಮ್ಮ ಮೋಟ್ರ್ ಕಂಪ್ನಿ ಒಳಗೆ ಬಂದಂಥ ಲಾಭವನ್ನು ಕೂಡ ಗುರುಗಳಿಗೆ ಕೊಡ್ತಿದ್ರು. ಈ ರೀತಿ ಒಳಗಿರುವಾಗ ಆಗ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳು ಎಲ್ಲ ನಾಡಿನಲ್ಲಿ ಸಂಚಾರ ಮಾಡ್ಕೊತ ಬರುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಗಳು ಆಗ ಮತ್ತೊಂದು ಸಲ ಇವರು ಗಾಯನ ಕೇಳಬೇಕಂದ ಕರೆಸ್ಕೊಂಡು ಗಾನ ಕೇಳಿ ನಾನು ನಿನ್ನ ಗಾನದಲ್ಲಿ ಶಿವನ ದರ್ಶನ ಮಾಡಿಸಿದೆಪ್ಪ ಗವೈ ಅಂತ ತಿಳ್ಕೊಂಡು ಕುಮಾರಸ್ವಾಮಿಗಳು ತೃಪ್ತಿ ಆಗ್ತಾರೆ. ಕೆಲವು ದಿನ ಆದ ನಂತರ ಕುಮಾರಸ್ವಾಮಿಗಳು ಲಿಂಗದೊಳಗೆ ಆದಿದ್ದನ್ನು ಬಹಳ ದುಃಖ ಆಗಿ ಪಂಚಾಕ್ಷರಗಳು ಪುಟ್ಟರಾಜ ಅಜ್ಜವರು ಹೋಗಿ ಅದನ್ನೆಲ್ಲ ಗುರುಗಳದ ದರ್ಶನವನ್ನು ಮಾಡಿಕೊಂಡು ಬಂದು ಪಂಚಾಕ್ಷರಗಳು ಕೆಲವು ದಿನ ಆದಮೇಲೆ ಪಂಚಾಕ್ಷರ ಗುರುಗಳಿಗೆ ಹೊಟ್ಟೆ ನೋವು ಬರ್ತಾ ಇದೆ. ಆಗ ಅನೇಕ ಮಂದಿ ಡಾಕ್ಟ್ರು ಚೆಕ್ ಮಾಡಿಸ್ತಾರೆ, ಇಲ್ಲ ನಿಮಗೆ ಆರೋಗ್ಯ ಬಹಳಷ್ಟು ಅಸ್ತವ್ಯಸ್ತ ಆಗಿದೆ ಗುರುಗಳೇ, ನೀವು ಆಪರೇಷನ್ ಮಾಡಿಸ್ಕೋಬೇಕಂದಾಗ ನಾನು ಆಪರೇಷನ್ ಮಾಡಿಸ್ಕೊಂಡದಿಲ್ಲ ಅಂತ ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಹೇಳಿದಾಗ ಆಗ ಎಲ್ಲ ಅನೇಕ ಹಿರಿಯರು ಹೇಳ್ತಾರೆ, ಏನು ಹೇಳಿದ್ರು ಅವರು ಒಪ್ಪೋದಿಲ್ಲ. ಆಚಾರ ವಿಚಾರಕ್ಕೆ ನಾ ಧಕ್ಕೆ ತರೋದಿಲ್ಲ, ಶಿವ ಹೆಂಗೆ ಕಳಿಸ ನಾವು ಹಂಗೆ ಹೋಗ್ಬೇಕಿದೆ ಅಂತ ತಿಳ್ಕೊಂಡು ಏನೇ ಕಷ್ಟ ಬಂದರೂ ನುಂಗಬೇಕಂತ ತಿಳ್ಕೊಂಡು ಪೂಜೆದಲ್ಲಿನೂ ಕೂಡ ಸ್ಮರಿಸಿದಂಥ ಪಂಚಾಕ್ಷರ ಗುರುಗಳು ಕೊನೆಯ ಸಂದರ್ಭದಲ್ಲಿ ಆಳ್ಕೇರಿ ಇಂದಿನ ಅಜ್ಜವರು ಆಗಿನ ಸಂದರ್ಭದಲ್ಲಿರ್ತಕ್ಕಂಥ ಆಳ್ಕೇರಿ ಅಜ್ಜವರು ಗವಾಯಿ ನೀನು ಕುಮಾರಸ್ವಾಮಿಗಳ ನನ್ನ ಅಂತ ತಿಳ್ಕೊಂಡು ನಿನ್ನ ಆಚಾರ ನನ್ನ ಪಾದಕ್ಕೆ ಹಾಕಪ್ಪ, ನೀ ಆಪರೇಷನ್ ಮಾಡಿಸ್ಕೊ ಅಂದಾಗ ಆಯಿತು ನೀವು ರೆಡಿ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಪೂಜಾಕ್ಕೆ ಹೋದಂಥ ಸಂದರ್ಭದಲ್ಲಿ ಇತ್ತಾಗೆಲ್ಲ ರೆಡಿ ಮಾಡಿಕೊಂಡ್ರು. ಆಗ ಪಂಚಾಕ್ಷರ ಗುರುಗಳು ಸ್ನಾನಕ್ಕೆ ಹೋಗುವಂದ ಮುಂದಾಗಿ ಹೇಳ್ತಾರೆ ಗುರುಗಳಿಗೆ ಆಳ್ಕೇರಿ ಅಜ್ಜವರಿಗೆ, ಆಪರೇಷನ್ ಮಾಡಿಸ್ಕೊಂಡ್ರೆ ಎಷ್ಟು ವರ್ಷ ಬದುಕ್ಬೋದು, ಇನ್ನು 10 ವರ್ಷ ಬದುಕ್ಬೋದು, ಆಮೇಲೆ ಅವಾಗಾದರೂ ನಾವು ಹೋಗಬೇಕಲ್ಲ, ಅದಕ್ಕೆ ಶಿವನಪ್ಪನಿಗೆ ಆಗೈತೆ ಅಂದಾಗ ಅವಾಗಾದರೂ ಹೋಗೋದ ಈಗಾದರೂ ಹೋಗೋದು ಬಂದಾಗ ತಿರಸ್ಕಾರ ಮಾಡಬಾರ್ದು ಶಿವನ ಕರೆ ಅಂತೇಳಿ ಸಾವಿಗೆ ಅಂಜಲಾರ್ದಂಥವ್ರು, ಯಾವುದಕ್ಕೂ ಅಂಜಲಾರ್ದಂಥ ಪಂಚಾಕ್ಷರ ಗುರುಗಳು ಸ್ನಾನಕ್ಕೆ ಹೋದರು. ಸ್ನಾನ ಮಾಡಿ ಪೂಜೆ ಕುಂದಿರಿಸಿದ್ರು. ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಪೂಜೆ ನಡೀತಿ ಕೊನೆಗೆ ಇನ್ನೊಂದು ಸ್ವಲ್ಪ ಪೂಜೆ ಉಳಿದಂಥ ಸಂದರ್ಭದಲ್ಲಿ ಅಂಗದ ಮೇಲೆ ಇರುವ ಲಿಂಗದೊಳಗೆ ತಮ್ಮ ಪ್ರಾಣವನ್ನು ಕೂಡ ಲಿಂಗದೊಳಗೆ ಬೆರೆಸ್ತಾರೆ ಪಂಚಾಕ್ಷರ ಗುರುಗಳು. ಇನ್ನೊಂದಿಷ್ಟು ಪೂಜೆ ಉಳಿದಿತ್ತು. ಆಗ ಅದಿಷ್ಟು ಪೂಜೆ ತೀರಿಸ್ಬೇಕಂತ ತಿಳ್ಕೊಂಡು ಲಿಂಗದ ಒಳಗೆ ಬೆರೆತಂಥ ಜೀವ ಮತ್ತೆ ಪುನಃ ಒಳ್ಳೆ ಜೀವ ಬರ್ತಾ ಇದೆ. ಬಂದು ಆ ಪೂರ್ಣ ಪೂಜೆಯನ್ನು ಗೊಳಿಸಿ ಪುಟ್ಟರಾಜ ಗುರುಗಳಿಗೆ ಆಶೀರ್ವಾದ ಮಾಡಿ ಆಗ ಲಿಂಗದ ಒಳಗೆ ತಾವು ತಮ್ಮ ಜೀವವನ್ನು ಬೆರೆಸ್ತಾರೆ. ಅದಕ್ಕೆ ನಿಜವಾದ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುಗಳು ಅಂತ ಕರ್ಕೊಂಡು ಬರ್ತಾರೆ. ಲಿಂಗೈಕ್ಯ ಅಂದ್ರೆ ಅದರ ಪದ ಲಿಂಗದ ಒಳಗೆ ತಮ್ಮ ಅಂಗದ ಮೇಲೆ ಲಿಂಗವನ್ನು ಇಟ್ಕೊಂಡು ತಮ್ಮ ಪ್ರಾಣವನ್ನು ಲಿಂಗದ ಒಳಗೆ ಯಾರು ಬೆರೆಸ್ತಾರ ಅದು ನಿಜವಾದ ಲಿಂಗೈಕ್ಯ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಆ ರೀತಿ ಒಳಗೆ ಪಂಚಾಕ್ಷರ ಗುರುಗಳು ಲಿಂಗದೊಳಗೆ ಬೆರೆತಾಗ ಪುಟ್ಟರಾಜ ಗುರುಗಳಿಗೆ ಏನನ್ನೂ ದಿಕ್ಕು ತಿಳಿಯದಂಗಾಗಿ ಪುಟ್ಟರಾಜ ಗುರುಗಳು ಎಲ್ಲಿ ಕುಂತರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಕಣ್ಣೀರು ಕೋಡಿಯನ್ನು ಹರಿಸುವಂಥ ಸಂದರ್ಭದೊಳಗೆ ಆಗಿನ ಸಂದರ್ಭದಲ್ಲಿ ನಮ್ಮ ಚನ್ನವೀರ ಶಾಸ್ತ್ರಿಗಳು ಇಡಿಕಿಮಠವರು ಇನ್ನೂ ಅನೇಕ ನಮ್ಮ ಗದಗ ಬೆಟಗೇರಿ ಗಣ್ಯರು ಕೂಡಿ ಹೇಳ್ತಾರೆ, ಗವಾಯಿಗಳ ದುಃಖ ಮಾಡಬೇಡ್ರಿ, ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ತಿಳ್ಕೊಂಡು
ಹೇಳಿದಾಗ ಆಗ ಪುಟ್ಟರಾಜ ಅಜ್ಜವರು ಇಲ್ಲಿ ಬರೋದು ಮತ್ತು ಗದ್ದಿಗೆ ನಮಸ್ಕಾರ ಮಾಡೋದು ಮತ್ತು ಬರೋದು ಹೋಗೋದು ಬರೀ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಪೂಜಾ ವಲ್ಯ ಪ್ರಸಾದ ವಲ್ಯ ಅಂತ ಕುಂತ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಹೇಳಿದರು. ಆಗಿನ ಸಂದರ್ಭದಲ್ಲಿ ನಾಗಯ್ಯ ಅಜ್ಜರು ಲೋಕಿಕೇರಿ ಅವರು ಕೂಡ ಇಲ್ಲಿ ಸಂಗೀತ ಕಲಿಯಕ್ಕೆ ಬಂದವರು, ಸಂಗೀತ ಕಲಿಯ ಹತ್ತಲಾರದ ಸಲುವಾಗಿ ಅವರು ಗುರುಗಳ ಸೇವೆಯಲ್ಲಿ ತೊಡಗಿಕೊಂಡಂಥವ್ರು. ಹಾಗಾಗಿ ಈ ಚನ್ನವೀರ ಶಾಸ್ತ್ರಿಗಳು ಕೂಡ ನಾಗಯ್ಯಜ್ಜವ್ರಿಗೆ ಹೇಳಿದಾಗ ನಾಗಯ್ಯಜ್ಜವರು ಚನ್ನವೀರ ಶಾಸ್ತ್ರಿಗಳು ಹಿಡಿಕಿಮಠ ಅವರು ಬಂದು ಪುಟ್ಟರಾಜ ಅಜ್ಜವರಿಗೆ ಹೇಳ್ತಾರೆ. ಹೇಳಿದ ನಂತರ ಪೂಜಾಕ್ಕೆ ಹೋಗ್ತಾರೆ. ಪುಟ್ಟರಾಜ ಗುರುಗಳು ಬರೆದಂಥ ಗ್ರಂಥವನ್ನು ಕೂಡ ಹೆಗಲ ಮೇಲೆ ಹೊತ್ತುಕೊಂಡು ನಾಗಯ್ಯಜ್ಜನವರು ಇಲ್ಲಿ ಗದಗ ಬೆಟಗೇರಿ ಇಲ್ಲಿ ಭಕ್ತರ ಹತ್ರ ಹೋಗಿ ಬುಕ್ಕವನ್ನು ಮಾರಿ ಅವತ್ತು ಬಂದಂಥ ಹಣವನ್ನು ಕೂಡ ಚನ್ನವೀರ ಶಾಸ್ತ್ರಿಗಳು ಹಿಡಿಕಿಮಠ ಮ್ಯಾನೇಜರ್ ಕೈ ಕೊಟ್ಟಾಗ ಆಗ ಇಲ್ಲಿ ಗುರುಗಳಿಗೆ ಪ್ರಸಾದ ಬೋರ್ಡಿಂಗ್ ಪ್ರಸಾದವನ್ನು ಕೂಡ ಸಾಂಗವಾಯಿತು. ಭಾಳಷ್ಟು ಕಷ್ಟ ಆಗಿನ ಕಾಲದಲ್ಲಿ ಒಂದು ಬರೇ ಜೋಳದ ನುಚ್ಚು ಸಿಗಬೇಕಾದ್ರೆ ಭಾಳಷ್ಟು ಕಷ್ಟ. ಅಂಥ ಕಷ್ಟದಲ್ಲಿ ಇಡೀ ಕರ್ನಾಟಕವನ್ನು ಸುತ್ತಾಡಿದಂಥ ಪಂಚಾಕ್ಷರ ಗುರುಗಳು ಆ ಒಂದು ನೆನಪಿಟ್ಟುಕೊಂಡು ಪುಟ್ಟರಾಜ ಗುರುಗಳು ಕೂಡ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿಯಲ್ಲಿ ಸಂಚರಿಸಿ ಯಾವುದು ನಮ್ಮ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹಾನಗಲ್ಲ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಅಜ್ಜವರು ಕೂಡ ಜೀವ ಇರಲಿ ಕೂಡ ಯಾವುದು ಜಾತಿ ಭೇದ ಕುಲ ಗೋತ್ರ ಎಣಿಸದೆ ಇವತ್ತು ಸಮಾಜ ಎಂದು ಸಮಾಜಗೋಸ್ಕರವಾಗಿ ಶ್ರಮಿಸಿದಂಥವರು ಇವರು ಮೂವರು ಮಹಾನ್ ಗುರುಗಳು. ಆಗ ಪುಟ್ಟರಾಜ ಅಜ್ಜವರು ಸುಮಾರು 24-25 ನಾಟಕಗಳು, 25ರಿಂದ 30-35 ತನ ಪುರಾಣಗಳು, ಹಾಗೆ ಭಾವ ಮಂದಾಕಿನಿ ಒಳಗೊಂಡಂತೆ ಅನೇಕ ಗೀತಮಾಲಿಗಳು, ಅಷ್ಟಾವರಣ, ಸಂಗೀತ ಶಾಸ್ತ್ರಜ್ಞಾನ, ಹಿಂಗೆ ಸುಮಾರು 75ರಿಂದ 100 ಗ್ರಂಥವನ್ನು ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆಯಲ್ಲಿ ಬರೆದಂಥವರು ತ್ರಿಭಾಷಾ ಪಂಡಿತ ಪುಟ್ಟರಾಜ ಗುರುಗಳು. ಆಗ ಪಂಚಾಕ್ಷರ ಗುರುಗಳ ಕೈಯಾಗಿ ಏನು ಶಿಷ್ಯರಿದ್ದರು ಹಾಗೆ ಪುಟ್ಟರಾಜ ಗುರುಗಳು ಕೂಡ ಹತ್ರ ಕೂಡ ಲಕ್ಷಾಂತರ ಅಂದಿಲಿಂದ 97 ವರ್ಷ ಪರ್ಯಂತರವಾಗಿ ಪುಟ್ಟರಾಜ ಗುರುಗಳ ಹತ್ರ ಕೂಡ ಉದಾಹರಣೆ ನಾವು ತೆಗೆದುಕೊಳ್ಬೇಕಂದ್ರೆ ಇಲ್ಲೆಲ್ಲ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಪದ್ಮಭೂಷಣ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಗವಳಿ ಇರ್ಬೋದು, ಡಿ ಕುಮಾರ್ ದಾಸ್ ಗವಳಿ ಇರ್ಬೋದು, ನಂತರದಲ್ಲಿ ಚಂದ್ರಶೇಖರ್ ಪುರಾಣಿಕ ಮಠವರು, ಮರಡೂರವರು, ನಾಕೋಡ್ರು ಅಜ್ಜನ್ ಸಹ ನಾಕೋಡ್ರು ಇರ್ಬೋದು, ಅನೇಕ ನಮ್ಮ ಗುರುಸಾಮ್ ಕಲ್ಕೇರಿ ಗವಳಿಗಳು ಇರ್ಬೋದು, ನಂತರ ಪೆಕಿರೇಶ್ ಕಣಿವಿ ಇರ್ಬೋದು, ಹಿಂಗೆ ಒಬ್ಬರಲ್ಲ ಇಬ್ಬರಲ್ಲ ಭಾರತೇಶ್ ಬೆಂಗಳೂರು ಇರ್ಬೋದು, ಕಲ್ಯಾಣ ಶಾಸ್ತ್ರಿಗಳು ಅಡ್ನೂರು, ಬೇವೂರವರು, ತೆಲ್ಲೂರವರು, ಹಿಂಗೆ ನಮ್ಮ ಶಿವಲಿಂಗ ಶಾಸ್ತ್ರಿ ಸಿದ್ದಾಪುರ ಆಗಲಿ, ಹೇಮರಾಜ್ ಶಾಸ್ತ್ರಿಗಳಾಗಲಿ, ಹನುಮನಾಳ್ ಶಿವಾನಂದ ಶಾಸ್ತ್ರಿಗಳು ಒಂದಲ್ಲ ಎರಡಲ್ಲ ಸಾವಿರಾರು ಮಂದಿ ಇಲ್ಲಿ ಸಂಗೀತ ಕೀರ್ತನಕಾರರು, ಪುರಾಣಿಕರು, ಸಾಹಿತ್ಯಗಳು, ಹಿಂಗೆ ಈ ರೀತಿ ಒಳಗೆ ಲಕ್ಷಾಂತರ ಶಿಷ್ಯರು ಬೆಳೆದದ್ದು ಪಂಡಿತ ಪುಟ್ಟರಾಜ ಗುರುಗಳು. ಈ ಆಶ್ರಮ ಕೇವಲ ಗುರುಗಳು ಲಿಂಗದ ಒಳಗಾದಾಗ 4 ತಗಡು ಇದ್ದಿದ್ದು ಇದೆಲ್ಲ ಪುಟ್ಟರಾಜ ಗುರುಗಳು ಭಕ್ತರಲ್ಲಿ ಹೋಗಿ ಬಂದು ಕಾಣಿಕದಿಂದ ಇವತ್ತು ಆಶ್ರಮ ಕಟ್ಟಿದರು. ಹಾಗೆ ಶಿಕ್ಷಣ ಸಂಸ್ಥೆ ಕೂಡ PPG ಶಿಕ್ಷಣ ಸಂಸ್ಥೆ ಅಂತ ತಿಳ್ಕೊಂಡು ಏನು ಕಟ್ಟಿದರು ಪುಟ್ಟರಾಜ ಅಜ್ಜವರು ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ಪ್ರೈಮರಿ, ಹೈಸ್ಕೂಲ್, PUC, BA, B.Ed, D.Ed ಹಾಗೂ B.Music ಅಂಧರ ಸಂಗೀತ ಪಾಠಶಾಲೆ, ಸಂಸ್ಕೃತ ಸಂಗೀತ ಪಾಠಶಾಲೆ, M.Music ಈ ರೀತಿ ಒಳಗೆ B.Music ಎಲ್ಲ ಪದವಿ ಕೂಡ ಇಲ್ಲಿ ಇವತ್ತು ಬರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೆ ನಾವು ಇವತ್ತಿನವರೆಗೆ ಗುರುಗಳು ಹಾಕಿ ಕೊಟ್ಟಂಥ 101 ರೂಪಾಯಿ ಕಣ್ಣಿಲ್ದರೆ ತೆಗೆದುಕೊಂಡು 16 ವರ್ಷ ಅವರಿಗೆ ಊಟ ವಸತಿ ವಿದ್ಯೆಯನ್ನು ಕೊಡುವಂಥ ಕೆಲಸ ಇದನ್ನು ಹಾನಗಲ್ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳು ಮಾಡ್ಕೊಂಡು ಬಂದಂಥ ಇತಿಹಾಸ. ನಂತರದಲ್ಲಿ ಬಸವರಾಜ ಸ್ವಾಮಿ ಹಿಡಿಕಿಮಠ ಅವರು ಕೂಡ ಇದ್ದರು, ಎಲ್ಲ ಮ್ಯಾನೇಜರೇ ಆಗಿದ್ದರು. ನಂತರದಲ್ಲಿ ಎಲ್ಲ ಇದನ್ನು ಕಟ್ಸ್ಕೊಳಕ್ಕೆ ಬಂದರು. ಈಗ ಸದ್ಯ ಇರ್ತಕ್ಕಂಥವ್ರು ಹೇಮರಾಜ್ ಶಾಸ್ತ್ರಿಗಳು ಅಂತೇಳಿ ಅವರು ಗುರುಗಳು ಶಿಷ್ಯರೇ, ಈಗ ಅವರು ಮ್ಯಾನೇಜರ್ ಅದಾರೆ. ಹಿಂದಿನ ಮ್ಯಾನೇಜರ್ ಮಗ ಅಂತ ಬಸವ ಶರಣ ಕುಮಾರ್ ಹಿಡಿಕಿಮಠ ಅವರು ಸಹಾಯಕ ವ್ಯವಸ್ಥಾಪಕರಂತ ಅದಾರೆ. ಈ ರೀತಿ ಒಳಗೆ ಅನೇಕ ನಮ್ಮೆಲ್ಲ ಹಿರಿಯ ಕಿರಿಯ ಗುರುಬಂಧುಗಳು ಎಲ್ಲರೂ ಸಹಾಯ ಸಹಕಾರ, ಅದರ ಜೊತೆಗೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಟ್ರಸ್ಟ್ ಅಧ್ಯಕ್ಷರಲ್ಲಿ ಹಿಡ್ಕೊಂಡು ಸರ್ವ ಪದಾಧಿಕಾರಿಗಳು, ನಮ್ಮ ಶಿಕ್ಷಣ ಸಮಿತಿ ಎಲ್ಲರೂ ಕೂಡ ಅವರವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಒಳಗೆ ನಿರಂತರವಾಗಿ ಸಾಗಿ ಬರೋದರಿಂದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಾಕಷ್ಟು ಸಹಸ್ರ ಸಂಖ್ಯೆ ಒಳಗಿರ್ತಕ್ಕಂಥ ಇವತ್ತು ಆಶ್ರಮ ಅಂತಂದರೆ ಮಧ್ಯಾಹ್ನ ಅಂದರೆ ಇವತ್ತೆಲ್ಲ ನಾವು ಅದು ಇದು ಅಂತಲ್ಲ, ಒಂದು ಬಂದವರಿಗೆ ಇಲ್ಲಿ ಯಾರಿಗೆ ಪ್ರಸಾದಕ್ಕೆ ಕೊರತೆ ಇಲ್ಲ. ಎಷ್ಟೇ 1000 ಜನ ಬಂದರೂ ಕೂಡ ಪ್ರಸಾದ ಕೊಡುವಂಥ ವ್ಯವಸ್ಥೆ ನಮ್ಮ ಗುರುಗಳು ಮಾಡಿಕೊಟ್ಟಾರ. ಇದರಲ್ಲಿ ನಮ್ಮದು ನಾವು ಪೀಠಾಧಿಪತಿ ಉತ್ತರಾಧಿಕಾರಿ ಅದೆಲ್ಲ ನಮ್ಮದು ಏನಂದರೆ ನೆಪ ಮಾತ್ರ. ನಾವು ಸುಮ್ಮನೆ ಸೇವಾ ಅಷ್ಟು ಮಾತ್ರ ಮಾಡ್ಬೋದು.
ಯಾಕಂದರೆ ಇದನ್ನೆಲ್ಲ ನಡೆಸಬೇಕಾದ್ರೆ ನೀಗಿಸ್ಬೇಕಾದ್ರೆ ಅದು ನಮ್ಮ ಕೈಲಿ ಸಾಧ್ಯವಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ. ಅದನ್ನೆಲ್ಲ ನಾವೇನಪ್ಪ ಅಂದ್ರೆ ಅವರು ಸೇವೆ ಮಾಡೋಕ್ಕಿಟ್ಟಾರ, ಸೇವೆ ಮಾಡ್ತೀವಿ. ಇದನ್ನೆಲ್ಲ ನಿಭಾಯಿಸುವಂಥ ಕೆಲಸ ಆ ಗದ್ದಿಗೆ ಒಳಗೆ 3 ಅದಾರ. ಹಾನಗಲ್ ಕುಮಾರಸ್ವಾಮಿಗಳು, ಪಂಡಿತ ಪಂಚಾಕ್ಷರ ಗುರುಗಳು, ಪುಟ್ಟರಾಜ ಅಜ್ಜವರು. ಅವರು ಗದ್ದಿಗೆ ಒಳಗೆ ಅದಾರ ಅಂತಂದರೆ ಅಲ್ಲೇ ಇಲ್ಲ. ಎಲ್ಲಿ ಅಂಧ ಅನಾಥ ಮಕ್ಕಳು ಅದಾರ ಅವ್ರ ಹೃದಯದೊಳಗೆ ಅವ್ರು ಅದಾರೆ, ಶಿಷ್ಯರೊಳಗೆ ಅದಾರೆ, ಭಕ್ತರಲ್ಲಿ ಅದಾರೆ. ಇವತ್ತು ಸರ್ವಧರ್ಮದ ನಾಡಿನ ಸಮಸ್ತ ಭಕ್ತ ಬಂಧುಗಳು ಇಲ್ಲಿಗೆ ತನು ಮನ ಧನವನ್ನು ಅರ್ಪಿಸಿ ಗುರುಗಳ ಸೇವೆಯನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ದಾಸೋಹ ಕೊಡ್ತಾ ಇದ್ದಾರೆ. ಎಲ್ಲ ಭಾಗದಿಂದ ಅಕ್ಕಿ, ಬೇಳೆ, ಜೋಳ, ತೊಗರಿ, ಸಕ್ಕರೆ ಒಂದಲ್ಲ ಎಲ್ಲ ಭಾಗದಿಂದ ಕೊಡ್ತಾರೆ. ಅದಕ್ಕಾಗಿ ಈ ಮೂಲಕವಾಗಿ ನಮ್ಮ ಅನಂತ ಶರ್ಮ ಅವರು ನಮ್ಮ ನಾಡಿನಲ್ಲಿ ಕೂಡ ಬಹಳಷ್ಟು ಹಿರಿಯರು. ಅವರು ವಾದ್ಯ ಕಲಾ ವೃಂದ ವಿಶೇಷವಾಗಿ ನೋಡಿದ್ವಂದರೆ ನಾನು ಇಷ್ಟು ವಯಸ್ಸಿನಲ್ಲಿ ಕೂಡ ಆ ರೀತಿ ಒಳಗೆ ಇಲ್ಲಿ ಗುರುಗಳ ಸೇವೆ ನಿಜವಾಗಿ ಎಷ್ಟೆಷ್ಟೋ ಲಕ್ಷಗಟ್ಟಲೆ ತೊಗೊಂಡು ಬಾರಿಸಿದಂಥವ್ರು. ಒಂದು ಸರಿ ಚೆನ್ನಯ್ಯ ಅಂದರೆ ಹೈದರಾಬಾದಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದರೆ 25 ಲಕ್ಷ ಕೊಟ್ಟು ತೆಗೆದುಕೊಂಡು ಬಂದಂಥವ್ರು ಇಲ್ಲಿ ಅವ್ರದ್ದೇ ವಾದ್ಯ, ಅವ್ರದ್ದೇ ಎಲ್ಲ ಖರ್ಚು ಇಟ್ಕೊಂಡು ಬಂದು ಇಲ್ಲಿ 1 ರೂಪಾಯಿ ಬೇಡದೆ ಸೇವೆ ಮಾಡಿದಂತಂದರೆ ನಿಜವಾಗಿ ಇಲ್ಲಿ ಆ ಒಂದು ಪುಣ್ಯಾತ್ಮರಿಗೆ ನಾನು ಎಷ್ಟು ಕೋಟಿ ನಮನ ಹೇಳಿದರೂ ಕೂಡ ಕಡಿಮೆ.